ಪ್ರಬಂಧ ಸಮಾನ ನಾಗರಿಕ ಸಂಹಿತೆಯ ಅಗತ್ಯತೆ. ಬರೆದವರು ಎಸ್.ಆರ್. ವರ್ಲ್ಡ್, ಶಂಕರ್ ಸರ್, ವಿಜ್ಞಾನ ಶಿಕ್ಷಕರು. ಪೀಠಿಕೆ. ಭಾರತ ಜಾತ್ಯತೀತ ರಾಷ್ಟ್ರವೆಂದು ನಮ್ಮ ಸಂವಿಧಾನದಲ್ಲಿದೆ. ಅದರರ್ಥ ಇಲ್ಲಿ ಎಲ್ಲ ಜಾತಿಗಳು ಹಾಗೂ ಧರ್ಮಗಳು ಸಮಾನ. ಹಾಗಿದ್ದ ಮೇಲೆ ಎಲ್ಲ ಜಾತಿ ಧರ್ಮಗಳಿಗೂ ಇಲ್ಲಿ ಒಂದೇ ತೆರನಾದ ಕಾನೂನು ಕೂಡ ಅತ್ಯವಶ್ಯ. ಇದು ಸರಳ ತರ್ಕ. ಇದನ್ನು ಅರ್ಥ ಮಾಡಿಕೊಳ್ಳಲು ಸಮಾಜ ವಿಜ್ಞಾನವನ್ನೇ ಓದಬೇಕಿಲ್ಲ. ಆದರೆ ಸದ್ಯ ನಮ್ಮ ದೇಶದಲ್ಲಿರುವ ವ್ಯವಸ್ಥೆ ಹೇಗಿದೆ? ಮೊದಲೇ ಇಲ್ಲಿ ಊರಿಗೊಂದು ಧರ್ಮ, ಓಣಿಗೊಂದು ಜಾತಿಗಳಿವೆ. ಆದ್ದರಿಂದ ಧಾರ್ಮಿಕ ಆಚರಣೆಗಳ ಆಧಾರದಲ್ಲಿ ಕಾನೂನುಗಳನ್ನು ಹೊಂದಿರುವುದಕ್ಕಿಂತ ಎಲ್ಲ ನಾಗರಿಕರು ಸಮಾನ ನಾಗರಿಕ ಸಂಹಿತೆ ಹೊಂದಿರುವುದು ಸೂಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಭಾರತವನ್ನು ಆಧುನೀಕರಣಗೊಂಡ ಖಾಸಗಿ ಕಾನೂನುಗಳನ್ನು ಹೊಂದಿರುವ ರಾಷ್ಟ್ರವನ್ನಾಗಿಸಲು ಹಾಗೂ ಸಮಸ್ತ ಭಾರತೀಯರೆಲ್ಲರಿಗೂ ಒಪ್ಪಿಗೆಯಾಗುವ ರೀತಿಯಲ್ಲಿ ಎಲ್ಲ ಧಾರ್ಮಿಕ ಕಾನೂನುಗಳಲ್ಲಿ ಹೇಳಿರುವ ಸಮಾನ ಅಂಶಗಳನ್ನು ಪಟ್ಟಿ ಮಾಡಿ ದೇಶಾದ್ಯಂತ ಸಮಾನ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸುವುದು ಅನಿವಾರ್ಯವೂ ಹೌದು, ಅಗತ್ಯವೂ ಹೌದು. ಏಕರೂಪ ನಾಗರಿಕ ಸಂಹಿತೆಯ ಅರ್ಥ. ಸದ್ಯ ದೇಶದಲ್ಲಿ ಎಲ್ಲರಿಗೂ ಸಮಾನವಾದ ಹಕ್ಕುಗಳು ಮತ್ತು ಸಾರ್ವಜನಿಕ ಜೀವನದಲ್ಲಿ ಪಾಲಿಸಬೇಕಾದ ಸಮಾನ ಕಾನೂನುಗಳಿವೆ. ಆದರೆ ಮದುವೆ, ವಿಚ್ಛೇದನ, ಆಸ್ತಿ ಹಂಚಿಕೆ, ವಾರಸುದಾರಿಕೆ ಮುಂತಾದ ವೈಯಕ್ತಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಆಯಾ ಧಾರ್ಮಿಕ ಕಟ್ಟುಪಾಡು ಮತ್ತು ನೀತಿಯಂತೆ ಬೇರೆ ಬೇರೆ ವೈಯಕ್ತಿಕ ಕಾನೂನುಗಳಿವೆ. ಹೀಗೆ ಪ್ರತ್ಯೇಕ ಧರ್ಮ ನಂಬಿಕೆಗೆ ಅನುಗುಣವಾಗಿ ಇರುವ ಕಾನೂನುಗಳು ಕೆಲವು ವಿಷಯಗಳಲ್ಲಿ ದೇಶದ ಸಂವಿಧಾನಿಕ ಹಕ್ಕುಗಳಿಗೆ ವಿರುದ್ಧವಾಗಿದೆ. ಈ ಹಿನ್ನೆಲೆಯಲ್ಲಿ ದೇಶದೊಳಗಿನ ಎಲ್ಲ ನಾಗರಿಕರಿಗೆ ಅವರು ಧರ್ಮ ನಂಬಿಕೆಗಳನ್ನು ಹೊರತುಪಡಿಸಿದ ಸಮಾನವಾದ ಕಾನೂನುಗಳು ಇರಬೇಕು ಎಂಬ ಆಶಯದ ಪರಿಕಲ್ಪನೆಯೇ ಸಮಾನ ನಾಗರಿಕ ಸಂಹಿತೆ. ಜಾರಿಯ ಉದ್ದೇಶ. ಆಸ್ತಿ-ಪಾಸ್ತಿ, ಮದುವೆ, ದಾಂಪತ್ಯ, ವಿವಾಹ ವಿಚ್ಛೇದನ, ಉತ್ತರಾಧಿಕಾರ, ದತ್ತು ಸ್ವೀಕಾರ ಮುಂತಾದ ವಿಚಾರಗಳಲ್ಲಿ ಎಲ್ಲ ಧರ್ಮಗಳಿಗೂ ಸೇರಿದ ಮಹಿಳೆಯರಿಗೂ ಮತ್ತು ಪುರುಷರಿಗೆ ಸಮಾನ ಹಕ್ಕು ದೊರಕಿಸುವುದು ಇದರ ಮೂಲ ಉದ್ದೇಶ. ವಸ್ತುನಿಷ್ಠವಾಗಿ ನೋಡಿದರೆ ಸಮಾನ ನಾಗರಿಕ ಸಂಹಿತೆ ಎನ್ನುವುದು ಯಾವುದೇ ಧರ್ಮದಲ್ಲಿ ಇರುವ ಅಸಮಾನತೆಯನ್ನು, ಅದರಲ್ಲೂ ಮಹಿಳೆಯರನ್ನು ಬಾಧಿಸುವ ಅಸಮಾನತೆಯನ್ನು ನಿವಾರಿಸಲು ನೆರವಾಗುವ ಕಾನೂನಾಗಿದೆ. ಪ್ರಚಲಿತದಲ್ಲಿ ಜಾರಿಗೆ ತರುವ ಚರ್ಚೆಗೆ ಕಾರಣ ಮತ್ತು ಹಿನ್ನೆಲೆ. ಸಮಾನ ನಾಗರಿಕ ಸಂಹಿತೆಯ ಮೇಲಿನ ಈ ಚರ್ಚೆಯು ವಸಾಹತು ಕಾಲದ ಅವಧಿಯಷ್ಟು ಹಿಂದಿನದಾಗಿದೆ. ನಮ್ಮ ಸಂವಿಧಾನದ 44ನೇ ಪರಿಚ್ಛೇದದ ನಿರ್ದೇಶನದಂತೆ ಸಮಾನ ನಾಗರಿಕ ಸಂಹಿತೆಯ ರಚನೆಯು ಕೇಂದ್ರ ಸರ್ಕಾರ ನಿರ್ವಹಿಸಬೇಕಾದ ಒಂದು ಮಹತ್ವದ ಅಂಶವಾಗಿದೆ. ಅನೇಕ ಸಲ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಅಧಿಕಾರಸ್ಥ ಸರ್ಕಾರಗಳಿಗೆ ಸಮಾನ ನಾಗರಿಕ ಸಂಹಿತೆಯನ್ನು ರಚಿಸುವಂತೆ ಸಲಹೆಗಳನ್ನು ನೀಡಿದೆ. ಆದಾಗ್ಯೂ ಕಳೆದ 7 ದಶಕಗಳಿಂದ ಆ ವಿಷಯ ನೆಪಥ್ಯಕ್ಕೆ ಸೇರಿತ್ತು. ಉತ್ತರಾಖಂಡ್ ಮೂಲದ ಶಾಯಿರಾ ಬಾನು ಎಂಬ ಮಹಿಳೆಯ ತಲಾಕ್ ಪ್ರಕರಣದ ವಿಚಾರದಲ್ಲಿ ಸಮಾನ ನಾಗರಿಕ ಸಂಹಿತೆ ಕುರಿತು ನಿಲುವನ್ನು ಸ್ಪಷ್ಟಪಡಿಸುವಂತೆ ಸುಪ್ರೀಂ ಕೋರ್ಟ್ ನಿರ್ದೇಶಿಸಿದ ನಂತರ ಕೇಂದ್ರ ಸರ್ಕಾರವು ಈ ವಿಷಯವನ್ನು ಸಮಗ್ರವಾಗಿ ಪರಿಶೀಲಿಸಿ ವರದಿ ನೀಡಲು ಕಾನೂನು ಆಯೋಗಕ್ಕೆ ಸೂಚಿಸಿದೆ. ಕಾನೂನು ಆಯೋಗವು ಈ ವಿಷಯ ಕುರಿತಂತೆ ಜನಾಭಿಪ್ರಾಯ ಸಂಗ್ರಹಿಸಲು ಸಮೀಕ್ಷೆಗೆ ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ಸಮಾನ ನಾಗರಿಕ ಸಂಹಿತೆಯ ವಿಷಯ ಪ್ರಚಲಿತದಲ್ಲಿ ದೇಶಾದ್ಯಂತ ಚರ್ಚೆಯಲ್ಲಿದೆ. ಸಮಾನ ನಾಗರಿಕ ಸಂಹಿತೆಯ ಅಗತ್ಯತೆ. ನಮ್ಮಲ್ಲಿ ಹಲವು ಧರ್ಮಗಳು ಮತ್ತು 3,000ದಷ್ಟು ಜಾತಿಗಳಿವೆ. ವಿವಾಹ ವಿಚ್ಛೇದನ, ಉತ್ತರಾಧಿಕಾರ ಮತ್ತು ಆಸ್ತಿಗೆ ಸಂಬಂಧಿಸಿದಂತೆ ಹಿಂದೂ, ಕ್ರಿಶ್ಚಿಯನ್ ವೈಯಕ್ತಿಕ ಕಾನೂನುಗಳು ಒಂದು ರೀತಿ ಹೇಳಿದರೆ, ಮುಸ್ಲಿಂ ವೈಯಕ್ತಿಕ ಕಾನೂನು ಇನ್ನೊಂದು ರೀತಿ ಹೇಳುತ್ತದೆ. ಎಲ್ಲ ಧರ್ಮಗಳ ವೈಯಕ್ತಿಕ ಕಾನೂನುಗಳು ಲೋಪದಿಂದ ಕೂಡಿವೆ. ಇದರಿಂದ ಮಹಿಳೆಯರಿಗೆ ಹೇಳತೀರದಷ್ಟು ಅನ್ಯಾಯವಾಗುತ್ತಿದೆ. ಈ ಅನ್ಯಾಯವು ಕೊನೆಗೊಳ್ಳಬೇಕಾಗಿದೆ. ನಾಗರಿಕ ಸಮಾಜದಲ್ಲಿ ಬಾಳುತ್ತಿರುವ ನಾವು ಧರ್ಮಕ್ಕಿಂತ ಮಾನವೀಯತೆ ದೊಡ್ಡದು ಎಂಬುದನ್ನು ಅರಿತು ಒಪ್ಪಿಕೊಳ್ಳಲು ಈಗ ಸಕಾಲ. ನಮ್ಮ ಸಂವಿಧಾನದ ಘೋಷವಾಕ್ಯವೇ ಜಾತ್ಯತೀತ ತತ್ವ. ಆದ್ದರಿಂದ ಜಾತಿ ಧರ್ಮದ ಹೆಸರಿನಲ್ಲಿ ಈ ಭೇದ ಭಾವಗಳನ್ನು ನಾವೇಕೆ ಘೋಷಿಸಬೇಕು?
ನಮ್ಮ ವೈಯಕ್ತಿಕ ಧರ್ಮಗಳಿಗಿಂತ ಸಂವಿಧಾನವೇ ದೊಡ್ಡದು ಎಂಬುದನ್ನು ಸಾಧಿಸಲೊಸಗುವ ಸಮಾನ ನಾಗರಿಕ ಸಂಹಿತೆ ಅಗತ್ಯವಾಗಿದೆ. ಭಾರತದ ಸಾಮಾಜಿಕ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಭಿನ್ನತೆ ಬಹುರೂಪವನ್ನಷ್ಟೇ ಅಲ್ಲ, ವಿರಾಟ ರೂಪದಲ್ಲಿಯೂ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಸಮಾನವಾಗಿ ಅನ್ವಯಿಸುವ ಕಾನೂನುಗಳನ್ನು ರಚಿಸುವುದೇ ಸ್ವತಂತ್ರ ಭಾರತ ಎದುರಿಸಿದ ಅತ್ಯಂತ ಸಂಕೀರ್ಣ ಸವಾಲು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಆ ಸವಾಲನ್ನು ಈಗ ಸ್ವೀಕರಿಸಿ ಪರಿಹರಿಸುವ ಮಹತ್ವಪೂರ್ಣ ಜವಾಬ್ದಾರಿಯನ್ನು ನಿಭಾಯಿಸುವ ಅಗತ್ಯ ಇದೆ. ಸಂವಿಧಾನ ಏನು ಹೇಳುತ್ತದೆ? ಸಮಾನ ನಾಗರಿಕ ಸಂಹಿತೆಯ ಪ್ರಸ್ತಾಪ ಇರುವುದು ಸಂವಿಧಾನದ 44ನೇ ವಿಧಿಯಲ್ಲಿ. ಆದರೆ ಇದು ಕಡ್ಡಾಯವಲ್ಲ. ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಈ ವಿಷಯವನ್ನು ಸೇರಿಸಲಾಗಿದೆ. ಅಂದರೆ ಈ ಕಾನೂನನ್ನು ಕೋರ್ಟ್ ಮೂಲಕ ಜಾರಿಗೆ ತರಲು ಸಾಧ್ಯವಿಲ್ಲ. ಸಂವಿಧಾನ ಹೇಳುವುದಷ್ಟೇ, ಭಾರತದ ಎಲ್ಲ ಪ್ರದೇಶಗಳಲ್ಲಿ ತನ್ನೆಲ್ಲ ಜನರಿಗೆ ಸಮಾನ ನಾಗರಿಕ ಸಂಹಿತೆಯನ್ನು ರೂಪಿಸಲು ಸರ್ಕಾರ ಪ್ರಯತ್ನಿಸಬೇಕು. ಇದೇ ವೇಳೆ ಸಂವಿಧಾನದ 37ನೇ ವಿಧಿಯು ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆಯೂ ಸ್ಪಷ್ಟ ಅಭಿಪ್ರಾಯವನ್ನು ಹೊಂದಿದೆ. ರಾಜ್ಯ ನಿರ್ದೇಶಕ ತತ್ವಗಳನ್ನು ಕೋರ್ಟ್ ಮೂಲಕ ಜಾರಿ ಮಾಡಲು ಅವಕಾಶವಿಲ್ಲ. ಹಾಗಾಗಿ ಈ ವಿಷಯದಲ್ಲಿ ಸಂಸತ್ತೇ ಒಮ್ಮತದ ನಿರ್ಣಯಕ್ಕೆ ಒಂದು ಸಮಾನ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸಬೇಕಾದ ಅಗತ್ಯವಿದೆ. ಅಗತ್ಯತೆಯನ್ನು ಪುಷ್ಟೀಕರಿಸುವ ಅಂಶಗಳು. ಸಮಾನ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರುವುದರಿಂದ ಸಮಾಜದಲ್ಲಿ ಲಿಂಗ ತಾರತಮ್ಯ ಹಾಗೂ ತಲಾಖ್ನಂತಹ ಅನಿಷ್ಟ ಪದ್ಧತಿಗಳಿಗೆ ಮಂಗಳ ಹಾಡಬಹುದು. ಈ ನೀತಿ ಸಂಹಿತೆಯು ಸಮಾನತೆಯನ್ನು ಉಂಟುಮಾಡುತ್ತದೆ. ಪ್ರಸ್ತುತ ಎಲ್ಲ ಧರ್ಮಗಳಲ್ಲಿರುವ ಅಪಸವ್ಯಗಳನ್ನು ತಡೆದು ಹಾಕುತ್ತದೆ. ಬ್ರಿಟಿಷರು ತಮ್ಮ ರಾಜಕೀಯದ ಬೇಳೆ ಬೇಯಿಸಿಕೊಳ್ಳಲು ಬೇರೆ ಬೇರೆ ಧರ್ಮದವರಿಗೆ ಬೇರೆ ಬೇರೆ ಕಾನೂನುಗಳನ್ನು ರಚಿಸಿದ್ದನ್ನು ರದ್ದುಗೊಳಿಸಲು ಹಾಗೂ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಕೂಡ ಒಂದೇ ಕಾನೂನು ಅನ್ವಯವಾಗುವಂತೆ ಮಾಡುವುದು. ದೇಶದ ಎಲ್ಲ ಪ್ರಜೆಗಳು ಒಂದೇ ಕಾನೂನಿನ ಅಡಿಯಲ್ಲಿ ಬರುವುದರಿಂದ ವ್ಯಾಜ್ಯಗಳನ್ನು ತ್ವರಿತವಾಗಿ ಬಗೆಹರಿಸಲು ನ್ಯಾಯಾಲಯಗಳಿಗೆ ಸಾಧ್ಯವಾಗಲಿದೆ. ಸಮಾನ ನಾಗರಿಕ ಸಂಹಿತೆಯು ಮಹಿಳೆಯರಿಗೆ ಈಗಿರುವ ಸೌಲಭ್ಯಗಳಿಗಿಂತ ಹೆಚ್ಚಿನ ಹಕ್ಕುಗಳನ್ನು ನೀಡುತ್ತದೆ. ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಬಂದರೆ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಬದುಕು ಎಷ್ಟು ಸುಧಾರಿಸಬಹುದು. ಆದುದರಿಂದ ಅವರ ತಲೆಯ ಮೇಲೆ ತೂಗಾಡುತ್ತಿರುವ ಈ ತ್ರಿವಳಿ ತಲಾಖ್ ಎಂಬ ಖಡ್ಗದಿಂದ ಅವರನ್ನು ರಕ್ಷಿಸಬೇಕಾಗಿದೆ. ಎಲ್ಲ ಧರ್ಮ ಹಾಗೂ ಮತಗಳಲ್ಲಿನ ಇಂದಿನ ನಾಗರಿಕ ಸಮಾಜಕ್ಕೆ ಪ್ರಸ್ತುತವೆನಿಸುವ ಎಲ್ಲ ಒಳ್ಳೆಯ ಅಂಶಗಳನ್ನು ಕಲೆ ಹಾಕಿ ಸಮಾನ ಸಂಹಿತೆಯನ್ನು ಸ್ವೀಕರಿಸಬೇಕಿದೆ. ಮಾನವೀಯತೆಯನ್ನು ಮೀರಿದ ಧರ್ಮ ಯಾವುದಿದೆ? ಯಾವುದೇ ಧರ್ಮದಲ್ಲಿ ಅಮಾನವೀಯ ಅಂಶಗಳನ್ನು ಆಚರಣೆಯಲ್ಲಿದ್ದರೆ ಪ್ರಸ್ತುತ ನಾಗರಿಕ ಸಮಾಜವು ಮೂಕ ಪ್ರೇಕ್ಷಕನಾಗಬೇಕೇ? ಭಾರತೀಯ ಸಂವಿಧಾನವು ತನ್ನ ಪೀಠಿಕೆ ಹಾಗೂ 14, 15, 20 ಮತ್ತು 21ನೇ ವಿಧಿಗಳ ಮೂಲಕ ತನ್ನ ನಾಗರಿಕರು ಸಮಾನ ಹಕ್ಕುಗಳಿಗೆ ಅರ್ಹರು ಎಂದು ಆದೇಶಿಸಿ ಧರ್ಮಾಧಾರಿತ ಅಸಮಾನತೆಯನ್ನು ತಿರಸ್ಕರಿಸಿದೆ ಅಲ್ಲವೇ? ಸ್ವತಂತ್ರ ಸಿಕ್ಕ ಮೊದಲ ಕೆಲವು ದಶಕಗಳ ಕಾಲ ದೇಶವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ಸ್ವೀಕರಿಸಬೇಕಾಗಿರುವುದರಿಂದ ಸಂವಿಧಾನದ 44ನೇ ವಿಧಿಯಿಂದ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಈ ಸಮಾನ ನಾಗರಿಕ ಸಂಹಿತೆಯನ್ನು ಒಮ್ಮೆಲೇ ಅಲ್ಲದಿದ್ದರೂ ಕೆಲ ಕಾಲದ ನಂತರ ತರಬೇಕಾದ ಅನಿವಾರ್ಯತೆಯನ್ನು ತಿಳಿಸಲಾಗಿದೆ. ವೈಯಕ್ತಿಕ ಕಾನೂನುಗಳು ಒಂದೇ ಧರ್ಮಕ್ಕೆ ಸೀಮಿತವಾಗಿಲ್ಲ, ಅವು ಎಲ್ಲ ಧರ್ಮಗಳಲ್ಲೂ ಇವೆ. ವೈಯಕ್ತಿಕ ಕಾನೂನುಗಳು ಸಂವಿಧಾನದ ಆಶಯಕ್ಕೆ ಧಕ್ಕೆ ತರದಿದ್ದರೆ ಅವುಗಳನ್ನು ಹಾಗೆ ಉಳಿಸಿಕೊಳ್ಳಬಹುದು. ಒಂದು ವೇಳೆ ಅವು ಸಂವಿಧಾನದ ಆಶಯಕ್ಕೆ ಧಕ್ಕೆಯನ್ನು ತರುವಂತಿದ್ದರೆ ಅಂತಹ ಕಾನೂನುಗಳನ್ನು ಸಮಾನ ನಾಗರಿಕ ಸಂಹಿತೆಯ ವ್ಯಾಪ್ತಿಗೆ ಒಳಪಡಿಸಲೇಬೇಕು. ಭಾರತೀಯರ ಧಾರ್ಮಿಕ ವಿಚಾರದಲ್ಲಿ ಮೂಗು ತೂರಿಸುವ ಅಧಿಕಾರ ಪ್ರಜಾಪ್ರಭುತ್ವಕ್ಕೆ ಇಲ್ಲ ಎಂಬುದು ನಿಜ. ಆದರೆ ದೇಶವಾಸಿಗಳ ಬದುಕಿನ ಜಾತ್ಯತೀತ ಚಟುವಟಿಕೆಗಳ ಬಗ್ಗೆ ಕಾನೂನು ರೂಪಿಸುವ ಅಧಿಕಾರ ಪ್ರಭುತ್ವಕ್ಕೆ ಇರುತ್ತದೆ. ಒಂದು ದೇಶವು ತನ್ನ ಮಹಿಳೆಯರನ್ನು ಸಂರಕ್ಷಿಸಿ ಅವರಿಗೆ ಕ್ರಿಯಾಶೀಲ ಮತ್ತು ಮುಕ್ತ ಜೀವನ ನಡೆಸಲು ಬೇಕಾದ ಸಂಪೂರ್ಣ ಸ್ವಾತಂತ್ರ್ಯ ಮತ್ತು ಅವಕಾಶಗಳನ್ನು ಒದಗಿಸಲೇಬೇಕು. ಇಲ್ಲವಾದರೆ ಅವರು ತಮ್ಮ ಸಮಾಜದ ಪುರುಷರು ನಡೆಸಬಹುದಾದ ಬರ್ಬರ ಕೃತ್ಯಗಳ ಭಯದಲ್ಲಿ ಬದುಕಬೇಕಾಗುತ್ತದೆ.
ದೇಶದಲ್ಲಿಯೇ ಸಮಾನ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸಿದ ಏಕೈಕ ರಾಜ್ಯ ಗೋವಾ. ಅದೇ ರೀತಿ ಉಳಿದ ಎಲ್ಲ ರಾಜ್ಯಗಳಿಗೂ ಅದನ್ನು ವಿಸ್ತರಿಸಬೇಕಿದೆ. ಅಗತ್ಯವಿದ್ದಲ್ಲಿ ಸೂಕ್ತ ಮಾರ್ಪಾಡುಗಳನ್ನು ಮಾಡಬಹುದಲ್ಲವೇ? ಜಾರಿಗೊಳಿಸಲು ಇರುವ ಅಡ್ಡಿ ಆತಂಕಗಳು. ಈ ಸಂಹಿತೆಯನ್ನು ವಿರೋಧಿಸಲು ಕೆಲವು ಸಂಘಟನೆಗಳು ಹಲವಾರು ಸುಳ್ಳುಗಳನ್ನು ತೇಲಿಬಿಡಲಾಗುತ್ತಿದೆ. ಈ ಮೂಲಕ ಮುಸ್ಲಿಂ ಮಹಿಳೆಯರನ್ನು ಹಾದಿ ತಪ್ಪಿಸಲಾಗುತ್ತಿದೆ. ಸಮಾನ ನಾಗರಿಕ ಸಂಹಿತೆ ಜಾರಿಗೆ ಅಡ್ಡಿಯಾಗಿರುವ ಎರಡು ಪ್ರಮುಖ ಅಂಶಗಳೆಂದರೆ ಒಂದು ರಾಜಕಾರಣ, ಇನ್ನೊಂದು ಧರ್ಮ ಕಾರಣ. ಧಾರ್ಮಿಕತೆಗೆ ಧಕ್ಕೆ ಬರುವ ಸೂಕ್ಷ್ಮತೆ, ಭಾರತದ ಮತದಮಾಂಧರ ಕುಟಿಲತೆ. ಇದು ಅತ್ಯಂತ ಸೂಕ್ಷ್ಮವಾದ ರಾಷ್ಟ್ರೀಯ ವಿಚಾರವಾಗಿರುವುದರಿಂದ ಆತುರಾತುರವಾಗಿ ಜಾರಿ ಮಾಡಲು ಸಾಧ್ಯವಿಲ್ಲ. ತ್ರಿವಳಿ ತಲಾಖ್ ನಿಷೇಧವಾಗುವ ಲಕ್ಷಣಗಳಿರುವುದರಿಂದ ಇದಕ್ಕೆ ಅನೇಕ ಮುಸ್ಲಿಂ ಸಂಘಟನೆಗಳಿಂದ ತೀವ್ರತರ ವಿರೋಧವಿದೆ. ಪರಿಹಾರಾತ್ಮಕ ಚಿಂತನೆಗಳು. ಸಮಾನ ನಾಗರಿಕ ಸಂಹಿತೆ ಜಾರಿಗೆ ಹಾಗೂ ತಲಾಖ್ ನಿಷೇಧ ಎರಡೂ ಒಂದೇ ಎನ್ನುವ ನಂಬಿಕೆ ಹಲವರಲ್ಲಿದೆ. ಆದರೆ ತಲಾಖ್ ಲಿಂಗ ಸಮಾನತೆಗೆ ಸಂಬಂಧಿಸಿದ ವಿಚಾರವಾದರೆ ಸಂಹಿತೆಯು ವಿವಿಧ ಜಾತಿ ವರ್ಗಗಳ ಹಾಗೂ ಧರ್ಮಗಳ ನಡುವೆ ವಿವಾಹ, ಆಸ್ತಿ ಹಕ್ಕು, ಉತ್ತರಾಧಿಕಾರತ್ವದಲ್ಲಿ ಸಮಾನತೆ ತರುವ ವಿಚಾರವಾಗಿದೆ. ಸಂಹಿತೆಯನ್ನು ವಿರೋಧಿಸುವವರಿಗೊಂದು ಹೇಳಬೇಕಾದ ಅದ್ಭುತ ವಿಷಯವೆಂದರೆ ನಮ್ಮ ದೇಶದಲ್ಲಿ ಗೋವಾ ರಾಜ್ಯದಲ್ಲಿ ಮಾತ್ರ ಈಗಾಗಲೇ ಸಮಾನ ನಾಗರಿಕ ಸಂಹಿತೆಯನ್ನು ಜಾರಿಗೆ ತಂದಿದ್ದು ಅಲ್ಲಿರುವ ಎಲ್ಲ ಧರ್ಮಗಳ ಜನರು ಅದನ್ನು ಒಪ್ಪಿಕೊಂಡು ಜೀವನ ಮಾಡುತ್ತಿದ್ದಾರೆ. ಈ ರೀತಿಯ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಎದುರಿಸಿ ಅದಕ್ಕೆ ಸೂಕ್ತ ಪರಿಹಾರ ಕಂಡುಕೊಂಡಿರುವ ಹಲವಾರು ರಾಷ್ಟ್ರಗಳಿವೆ. ಅವುಗಳು ಕೈಗೊಂಡ ಪರಿಹಾರೋಪಾಯಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿ ನಮಗೆ ಸೂಕ್ತವೆನಿಸಿದ ಉಪಾಯವನ್ನು ಕಂಡುಕೊಳ್ಳಲೇಬೇಕು. ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಿಸಿದ ಬಹುತೇಕ ತೀರ್ಮಾನಗಳನ್ನು ಅಲ್ಲಿನ ಧಾರ್ಮಿಕ ಮುಖಂಡತ್ವವೇ ತೆಗೆದುಕೊಳ್ಳುತ್ತದೆ. ಆದರೆ ಸಮಾನ ನಾಗರಿಕ ಸಂಹಿತೆಯ ಕುರಿತು ಆ ಸಮುದಾಯದ ಸಮಾಜ ವಿಜ್ಞಾನಿಗಳು ಮಾತನಾಡಬೇಕು, ಜನರನ್ನು ಧಾರ್ಮಿಕ ಹಿಡಿತದಿಂದ ಹೊರತರಬೇಕು. ಸಮಾನ ನಾಗರಿಕ ಸಂಹಿತೆ ಎಂಬುದು ಯಾವುದೇ ನಿರ್ದಿಷ್ಟ ಧರ್ಮದ ವಿರೋಧಿಯಲ್ಲ. ಈ ಬಗ್ಗೆ ಸರಿಯಾದ ತಿಳುವಳಿಕೆಗಳಿಲ್ಲದೆ ಕೆಲವರು ಮಾತನಾಡುತ್ತಿದ್ದಾರೆ. ಸಮಾನ ನಾಗರಿಕ ಸಂಹಿತೆ ಕುರಿತಾದ ಚರ್ಚೆಯಲ್ಲಿ ಕೇವಲ ತಲಾಖ್ ಮತ್ತು ಬಹುಪತ್ನಿತ್ವದ ವಿಷಯಗಳನ್ನು ಕೇಂದ್ರೀಕರಿಸಿ ಬೊಬ್ಬೆ ಹಾಕಲಾಗುತ್ತಿದೆ. ಇಂಥವರಿಗೆ ಸಂಹಿತೆಯ ಕುರಿತು ಸಂಪೂರ್ಣ ಮಾಹಿತಿಯನ್ನು ನೀಡಬೇಕಾಗುವುದು ಆದ್ಯ ಕರ್ತವ್ಯವಾಗಿದೆ. ಉಪಸಂಹಾರ. ಧರ್ಮ ಯಾವುದೇ ಇರಲಿ, ಧರ್ಮದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಇದ್ದರೆ ರಾಷ್ಟ್ರವು ಅದಕ್ಕೆ ಅನುವು ಮಾಡಿಕೊಡಬಾರದು. ಹಿಂದೂ ಧರ್ಮದ ಪುರೋಹಿತರು, ಸ್ವಾಮಿಗಳಾಗಲಿ, ಇಸ್ಲಾಂನ ಮೌಲ್ವಿ, ಕ್ರೈಸ್ತ ಧರ್ಮದ ಗುರುಗಳಾಗಲಿ ರಾಷ್ಟ್ರದ ಪ್ರಜೆಗಳ ನಾಗರಿಕ ಹಕ್ಕುಗಳನ್ನು ಕಸಿದುಕೊಳ್ಳುವ ಹಾಗೂ ಯಾವುದೇ ವಿಧವಾದ ಅಸಮಾನತೆಯನ್ನು ಸೃಷ್ಟಿಸುವ ಅಧಿಕಾರವನ್ನು ಹೊಂದಿಲ್ಲ. ನಂಬಿಕೆ, ದೇವರ ಪೂಜೆ, ಪುನಸ್ಕಾರಗಳು ವೈಯಕ್ತಿಕ. ಈ ವೈಯಕ್ತಿಕ ಸ್ವಾತಂತ್ರ್ಯವು ರಾಷ್ಟ್ರದ ನಾಗರಿಕರಲ್ಲಿ ಅಸಮತೋಲನ ಸೃಷ್ಟಿಸದಂತೆ ಮಾಡಲು ಎಲ್ಲರೂ ಭಾರತೀಯ ಸಂವಿಧಾನವನ್ನು ಪವಿತ್ರ ಗ್ರಂಥವಾಗಿ ಸ್ವೀಕರಿಸಬೇಕು. ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಸ್ವಾರ್ಥದ ಸಾಧನೆಯಲ್ಲಿ ರಾಷ್ಟ್ರದ ಹಿತವನ್ನು ಬಲಿಕೊಡಬಾರದು. ಎಲ್ಲರೂ ಸಮಾನ ನಾಗರಿಕ ಸಂಹಿತೆ ಅಡಿಯಲ್ಲಿ ಬಂದಾಗ ನ್ಯಾಯದ ಮುಂದೆ ಎಲ್ಲರೂ ಸಮಾನರಾಗುತ್ತಾರೆ. ಒಂದು ದೇಶವು ತನ್ನ ಮಹಿಳೆಯರನ್ನು ಸಂರಕ್ಷಿಸಿ ಅವರಿಗೆ ಕ್ರಿಯಾಶೀಲ ಮತ್ತು ಮುಕ್ತ ಜೀವನ ನಡೆಸಲು ಸಂಪೂರ್ಣ ಸ್ವಾತಂತ್ರ್ಯ ಸಿಗಬೇಕಿದೆ. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನ ಮಾರ್ಗದರ್ಶನದಲ್ಲಿ ಪ್ರಜಾಸತ್ತಾತ್ಮಕ ಜಗತ್ತಿನ ಅತ್ಯುತ್ತಮ ಅಂಶಗಳ ಜೊತೆಗೆ ನಮ್ಮದೇ ಕಾನೂನುಗಳ ಅಂಶಗಳನ್ನು ಸೇರಿಸಿಕೊಂಡು ಅತ್ಯುತ್ತಮವಾದ ಸಮಾನ ನಾಗರಿಕ ಸಂಹಿತೆಯನ್ನು ಸಂಸತ್ತಿನಲ್ಲಿ ಅಂಗೀಕರಿಸಬೇಕು. ಯಾವುದೇ ರಿಯಾಯಿತಿ, ವಿನಾಯಿತಿ ಹಾಗೂ ಕಾಲಮಿತಿ ಇಲ್ಲದೆ ಎಲ್ಲ ರಾಜ್ಯಗಳಿಗೂ ಇದು ಅನ್ವಯವಾಗಬೇಕು. ಹಾಗಾದಾಗ ಮಾತ್ರ ವ್ಯಾಪಕ ಅರ್ಥದಲ್ಲಿ ಭಾರತ ನಿಜವಾದ ಅಭಿವೃದ್ಧಿ ಹೊಂದುತ್ತದೆ. ಇಂಥ ವಾತಾವರಣದಲ್ಲಿ ಮಾತ್ರ ಲಿಂಗ ಸಮಾನತೆ ಉಂಟಾಗಿ ಸರ್ವರನ್ನೊಳಗೊಂಡ ಸುಸ್ಥಿರ ಅಭಿವೃದ್ಧಿ ಹೊಂದಲು ಸಾಧ್ಯ.